ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ವಿಚ್ಛೇದನ ಪಡೆದಿರುವ ಮುಸ್ಲಿಂ ಮಹಿಳೆಯರಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಇಂದಿನ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಎಲ್ಲಾ ಮುಸ್ಲಿಂ ಮಹಿಳೆಯರಿಗೆ ದೊಡ್ಡ ಸಮಾಧಾನ ತಂದಿದೆ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪೇನು, ಹೇಗೆ ಇದು ಮುಸ್ಲಿಂ ಮಹಿಳೆಯರಿಗೆ ವರದಾನವಾಗಲಿದೆ ಅನ್ನೋ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಹಿಂದೂ ಮಹಿಳೆಯರು ತಮ್ಮ ಪತಿಯಿಂದ ಡಿವೋರ್ಸ್ ಪಡೆದುಕೊಂಡ್ರೆ ಆಕೆ ಕಾನೂನುಬದ್ಧವಾಗಿ ತನ್ನ ಪತಿಯಿಂದ ಜೀವನಾಂಶವನ್ನು ತೆಗೆದುಕೊಳ್ಳೋಕೆ ಅರ್ಹಳಾಗ್ತಾಳೆ. ಆದರೆ ಅದೇ ಮುಸ್ಲಿಂ ಮಹಿಳೆಯರಿಗೆ ಈ ಅಧಿಕಾರ ಇರಲಿಲ್ಲ. ಆದರೆ ಇದೀಗ ಪತಿಯಿಂದ ವಿಚ್ಛೇದನ ಪಡೆದಿರುವ ಮುಸ್ಲಿಂ ಮಹಿಳೆಯರಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಅದರಲ್ಲಿ CRPC ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 125ರ ಅಡಿಯಲ್ಲಿ ವಿಚ್ಛೇದಿತ ಮುಸ್ಲಿಂ ಮಹಿಳೆಯರು ತಮ್ಮ ಗಂಡನ ವಿರುದ್ಧ ಜೀವನಾಂಶಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಅಂತ ನ್ಯಾಯಾಲಯ ಬುಧವಾರ ತೀರ್ಪು ನೀಡಿದೆ. ನ್ಯಾಯಮೂರ್ತಿ BV ನಾಗರತ್ನ ಮತ್ತು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಅವರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಇನ್ನು ತೀರ್ಪಿನಲ್ಲಿ ಏನು ಹೇಳಲಾಗಿದೆ ಅಂತ ನೋಡಿದ್ರೆ, ಭಾರತೀಯ ವಿವಾಹಿತ ಮಹಿಳೆಯರೆಲ್ಲ ಆರ್ಥಿಕವಾಗಿ ಸ್ವತಂತ್ರವಾಗಿಲ್ಲ ಅನ್ನೋದನ್ನ ತಿಳಿದಿರಬೇಕು. ಆಕೆ ವಿವಾಹದ ನಂತರ ತನ್ನ ಪತಿಯ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾಳೆ. ಹೀಗಾಗಿ ಪತಿಯ ಪಾಲು ಹೆಂಡತಿಗೂ ಸೇರುತ್ತದೆ. CRPC ಸೆಕ್ಷನ್ 125 ಎಲ್ಲ ಮಹಿಳೆಯರಿಗೂ ಅನ್ವಯಿಸುತ್ತದೆ. ಈ ಸೆಕ್ಷನ್ ಅಡಿಯಲ್ಲಿ ವಿವಾಹಿತ ಮುಸ್ಲಿಂ ಮಹಿಳೆಯರು ಸಹ ಜೀವನಾಂಶ ಭತ್ಯೆ ಕೇಳಬಹುದು ಅಂತ ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ. ಅಂದಹಾಗೆ CRPC ಸೆಕ್ಷನ್ 125 ಅಡಿಯಲ್ಲಿ ವಿಚ್ಛೇದಿತ ಮುಸ್ಲಿಂ ಮಹಿಳೆಯೊಬ್ಬರು ಮಧ್ಯಂತರ ಜೀವನಾಂಶ ನೀಡಬೇಕು ಅಂತ ತೆಲಂಗಾಣ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ಪ್ರತಿ ತಿಂಗಳು 20,000 ರೂಪಾಯಿ ಮಧ್ಯಂತರ ಭತ್ಯೆ ನೀಡುವಂತೆ ಪತಿಗೆ ಆದೇಶಿಸಿ ನಿರ್ದೇಶನ ನೀಡಬೇಕು ಅಂತ ಅರ್ಜಿದಾರ ಮಹಿಳೆ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿತು. ಮಹಿಳೆಯ ಪರವಾಗಿ ನ್ಯಾಯಾಲಯ ತೀರ್ಪು ನೀಡಿತ್ತು. ಬಳಿಕ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಿ ಆಕೆಯ ಗಂಡ ಮೊಹಮ್ಮದ್ ಅಬ್ದುಲ್ ಸಮಾದ್ ಅನ್ನೋ ವ್ಯಕ್ತಿ 2023ರ ಡಿಸೆಂಬರ್ನಲ್ಲಿ ತೆಲಂಗಾಣ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ದ. ಆದರೆ ಈತನ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿತ್ತು. ಬಳಿಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದ. ಆದರೆ ಈತನ ಮನವಿಯನ್ನ ಸುಪ್ರೀಂ ಕೋರ್ಟ್ ಡಬಲ್ ಬೆಂಚ್ ವಜಾಗೊಳಿಸಿದೆ. ಹಾಗೆ ಯಾವ ಧರ್ಮಕ್ಕೆ ಸೇರಿದವರಾದರೂ ಜೀವನ ನಿರ್ವಹಣಾ ವೆಚ್ಚ ಕೇಳುವ ಕಾನೂನು ಎಲ್ಲಾ ಮಹಿಳೆಯರಿಗೆ ಅನ್ವಯವಾಗುತ್ತದೆ ಅಂತ ನ್ಯಾಯಪೀಠ ಸ್ಪಷ್ಟಪಡಿಸಿದೆ. ಜೊತೆಗೆ ಜೀವನ ನಿರ್ವಹಣೆ ವೆಚ್ಚವು ದಾನದತ್ತಿಯಲ್ಲ, ಅದು ಮಹಿಳೆಯರ ಹಕ್ಕು ಅಂತ ನ್ಯಾಯಪೀಠ ತೀಕ್ಷ್ಣವಾಗಿ ಹೇಳಿದೆ. ಇನ್ನು CRPC ಸೆಕ್ಷನ್ 125 ಏನು ಹೇಳುತ್ತದೆ ಅಂತ ನೋಡಿದ್ರೆ, ಪತ್ನಿ ಅಥವಾ ಮಗುವಿಗೆ ತಮ್ಮನ್ನು ತಾವು ಆರ್ಥಿಕವಾಗಿ ನೋಡ್ಕೊಳ್ಳಕ್ಕೆ ಆಗದೇ ಇದ್ರೆ ಮಹಿಳೆಯ ಪತಿಗೆ ಅಥವಾ ಮಗುವಿನ ತಂದೆಗೆ ಸೂಕ್ತ ಆದಾಯ ಇದ್ರೆ ಅವರನ್ನ ಪೋಷಿಸಬೇಕು. ಏನಾದರೂ ನಿರಾಕರಿಸಿದ್ರೆ CRPC ಸೆಕ್ಷನ್ 125 ಅನ್ವಯವಾಗುತ್ತದೆ. ಆ ವ್ಯಕ್ತಿ ತನ್ನ ಪತ್ನಿ ಅಥವಾ ಮಗುವಿಗೆ ಮಾಸಿಕವಾಗಿ ಜೀವನಾಂಶ ಕೊಡುವಂತೆ ಮೆಜಿಸ್ಟ್ರೇಟ್ ನ್ಯಾಯಾಲಯ ಆದೇಶಿಸಬಹುದು ಅಂತ ಈ ಸೆಕ್ಷನ್ ಹೇಳುತ್ತದೆ. ಫ್ರೆಂಡ್ಸ್, ಇದು ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.